ಅದಕ್ಕೆ ನೋಡಿ ಕೂಟ್ ಮಸಾಲೆನೇ ಬೇರೆ. ಸುಲಭ ಕೂಟ್ ಮಾಡೋದು ನಮ್ಗೆ ಅನಕ್ಕೆ. ಚೂಮಂತರ್ ಕೂಟ ಅಂತ ಇದೆ ಸರ್. ನೋಡಿದ್ರ ಅನುಭವಿಸಿದ್ರ ಈ ತರ? ಇಲ್ಲ ಸರ್, ಅಯ್ಯೋ ನಾನು ಮಾಡಿ ನೋಡ್ಬಿಡೋದು ಈಗ ನೆಕ್ಸ್ಟ್. ಹೌದೌದು, ಈಗ ಬಾಂಡಿಗೆ ಹಾಕೊಂಬೋಣ ಸರ್. ಈ ಆಹಾ ನೋಡಿ ಪರಿಮಳ ನೋಡಿ. ಬರ್ತಿದ್ಯಾ? ಆಪ್ತ ಮಿತ್ರ ಸೀದಾ ಸರ್ವೇ ಸಾಮಾನ್ಯ ನಾಗವಲ್ಲಿ ನುಗ್ಗುದ್ಲು ಅನ್ನಂಗೆ ಪರಿಮಳ ಬರ್ತಾ ಇರೋದಿಲ್ಲ. ನಾನು ಹೇಳ್ದಂಗೆ ಪುಡಿ ಹುರಿದು ಈ ಪುಡಿ ಕುದೀತಾ ಇರ್ಲಿ, ಮನೇಲಿ ಘಮ ಹರಲಿಲ್ಲ ಅಂದ್ರೆ ನನಗೆ ಕೆಲಸ ಬಿಟ್ಬಿಡ್ತೀನಿ. ಹೌದಾ? ಚಾಲೆಂಜಾ? ಹಾಕ್ಲೇಬೇಕಾ ನೋಡಿ ಸರ್. ನಮ್ಮ ಕೂಟು ಹುಳಿ ತರಕಾರಿ ಕೂಟು ಒಳ್ಳೆ ಅಡುಗೆ ತಿಂದರೆ ಅದೇ ಥರ ನಾವು ಜಾಣರಾಗ್ತೀವಂತೆ. ಸಾತ್ವಿಕ ಅಡುಗೆ ತಿನ್ಬೇಕು ನೋಡಿ ಸರ್. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಏನಿಲ್ಲ ನೋಡಿ. ನಮಸ್ಕಾರ. ನಮಸ್ಕಾರ. ನಾನು ಅದು ಸೆಂಟೆನ್ಸ್ ಓದ್ತಾ ಇದ್ದೆ ಸರ್, ನೀವೇ ಬರ್ದಿದ್ದು. ನಿಮ್ಮ ನಗು ಕಾಣದೆ ಕಂಗಾಲಾಗಿ ಕೋಟ್ಯಂತರ ಮನಸ್ಸುಗಳು ಸತ್ತಿವೆ. ಖಂಡಿತ. ಎಂತ ಅಭಿಮಾನಿ ನೀವು. ಹೇಳಿ ಸರ್, ಯಾಕೆ ಈ ತರ ಭಾವನೆಗಳು ಯಾಕೆ ಬಂತು? ಇಲ್ಲ ಏನಕ್ಕಂತಂದ್ರೆ ಕೆಲವ್ರಿಗೆ ಎಲ್ಲರೂ ಒಂದೊಂದು ಇನ್ಸ್ಪಿರೇಷನ್ ಅಂತಿರುತ್ತೆ. ನಂಗೆ ಇನ್ಸ್ಪಿರೇಷನ್ ಅಲ್ಲ, ಏನೋ ನೆಮ್ಮದಿ ಸಿಗೋದು ನೀವು ಸಿನಿಮಾದಲ್ಲಿ ಮಾಡಿದಾಗ ನೋಡಿದಾಗ. ಕೆಲವುಗಳು ಮೂಲ ವ್ಯಾಲ್ಯೂ. ಹೌದು. ಅದರಲ್ಲೂ ಕೆಲವು ರಾಜ್ಕುಮಾರ ಸಿನಿಮಾ ನೋಡಿದಾಗಂತೂ ಅದ್ಭುತ. ಆ ವ್ಯಾಲ್ಯೂಗಳು ಅವ ಫಿಲಮ್ ಹೋದಾಗಿಂದ ನನಗೆ ಬುದ್ಧಿ ಮಟ್ಟ ಬಂದಾಗಿಂದ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿದೆ ಅಲ್ಲಿ ಹೋಗಲ್ಲ. ಅದೊಂದು ರೂಢಿಕೆ ಆಯ್ತು ಇವರಿಂದ. ಮಾಡೋ ಯಾವಾಗಲೂ ಹಬ್ಬ ಹರಿತಿರಂಗಿಲ್ಲ ಆ ಥರ. ಹಾಗೆ ಏನಾರ ಒಂದು ಇವ್ರಿಗೋಸ್ಕರ ಒಂದು ಮಾಡ್ಬೇಕಲ್ಲ ಅನ್ನೋದು ನೋಡಿದೆ. ಒಂದು ಖಾನಾವಳಿಯಲ್ಲಿ ಇವರು ಒಳ್ಳೆ ತರಕಾರಿ ಹುಳಿ ಸಾಂಬಾರ್ ತಿಂದ್ರು. ಯಾಕೆ ನಮ್ಮ ವೀಕ್ಷಕರಿಗೂ ನಾನು ತೋರಿಸಿಲ್ಲ. ಎಲ್ಲ ಥರ ಸಾಂಬಾರೆಲ್ಲ ಮಾಡಿದ್ವು. ನಮ್ಮ ಬ್ರಾಹ್ಮಣರ ಶೈಲಿಯ ಒಂದು ತರಕಾರಿ ಹುಳಿ ಇಲ್ಲ ಕೂಟು ಅಂತ ಕರಿತೀವಿ. ಎರಡರಲ್ಲಿ ಒಂದು ಕರಿತೀವಿ. ಸಾಮಾನ್ಯ ಪದ ಹುಳಿ ಅನ್ನೋದು ಅದ್ಭುತ. ಯಾವಾಗಲೂ ನಾವು ಬಾರಿಸೋದು. ಅದಕ್ಕೆ ಸಪ್ರೇಟ್ ಮಸಾಲೆ ಇದೆ ಹುರಿಯೋದು. ಕೆಲವರು ಎಲ್ಲ ಒಂದೇ ಮಸಾಲೆಯಲ್ಲಿ ಹುಳಿ ಮಾಡಿಬಿಡ್ತಾರೆ. ಆ ಥರ ಅಲ್ಲ, ಇದಕ್ಕೆ ಸಪ್ರೇಟ್ ಮಸಾಲೆ ಇದೆ. ಆ ಮಸಾಲೆ ಹುರಿದು ಮಾಡಿ ಅಪ್ಪಗೋಸ್ಕರ. ಕರೆಕ್ಟ್. ಅವರು ಒಂದು ಖಾನಾವಳಿಯಲ್ಲಿ ಊಟ ಮಾಡಿದ ವಿಡಿಯೋದಲ್ಲಿ ಅವರು ಸಾಂಬಾರನ್ನ ಅಲ್ಲಿರೋ ವೆಜ್ ಸಾರು ಭಾಳ ಇಷ್ಟಪಟ್ಟಿದ್ರು. ಆ ಥರದ್ದೇ ನಿಮ್ಮ ಕೈ ರುಚಿ ಇವತ್ತು ಅವ್ರು ನೋಡಿದ್ರೆ ಭಾಳ ಖುಷಿ ಪಡ್ತಿದ್ರು. ಅವ್ರಿಗೆ ನೀವು ಮಾಡಿ ತೋರಿಸಿ ಸರ್ ಇವತ್ತು. ಖಂಡಿತ ಎಲ್ಲ ನೋಡ್ಬೋಣ. ಪುನೀತ್ ರಾಜ್ಕುಮಾರ್ಗೋಸ್ಕರ ಅರ್ಪಣೆ ಇದು. ಸರ್ ಎಲ್ಲ ರೆಡಿ ಇಟ್ಕೊಂಡ್ರಲ್ಲ? ಖಂಡಿತ. ನಮಗಾಗಿ ದಯವಿಟ್ಟು ನೀವೇ ಎಕ್ಸ್ಪ್ಲೇನ್ ಮಾಡಿ. ಆಯ್ತು. ಈ ಕೂಟು ಹೇಗೆ ಹುಳಿ ಮಸಾಲೆ ಹುರ್ಕೊಂಡು ಹುಳಿ ಮಾಡೋಣ. ಓಕೆ. ಊಟಕ್ಕೆ ಏನು ತರಕಾರಿ ಬೇಕಾದ್ರೆ ಹಾಕೋದು ನಡೆಯುತ್ತೆ. ಸಾಮಾನ್ಯ ಒಂದು ಬೇಸಿಕ್ ತರಕಾರಿ ಹಾಕಿದ್ದೀನಿ. ಬೀನೀಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗಡ್ಡೆ, ಸುವರ್ಣಗೆಡ್ಡೆ. ಸೊ ಎಲ್ಲ ಸೇರಿ ಒಂದು ಅರ್ಧ ಕೆಜಿ ಇದೆಯಾ? ಅರ್ಧ ಕೆಜಿ ಇದೆ. ಅದು ಅರ್ಧ ಕೆಜಿ ಇದೆ. ಜೊತೆಗೆ ಕಡಲೆ ಬೀಜ ನೆನೆಯಕ್ಕೆ ಅದ್ರ ಜೊತೆಗೆ ಇರಲಿ. ಆಯ್ತಾ? ಇದು ಬೂದುಂಬಳಕಾಯಿ ಎಲ್ಲ ಹಾಕ್ತೀವಿ. ಹಾಕೋಬೋದು, ಆಪ್ಷನ್. ಈಗ ಮಸಾಲೆ ಹುರಿ ಹಾಕಿದ್ದು ಐಟಮ್ಗಳು: ಜೀರಿಗೆ, ಮೆಂತ್ಯ, ಉದ್ದಿನಬೇಳೆ, ಮೆಣಸು, ಚಕ್ಕೆ, ಧನಿಯಾ, ಸ್ವಲ್ಪ ಹಿಂಗು, ಕರಿಬೇವು, ಡಬ್ಬಿ ಬ್ಯಾಡಿಗೆ, ಮಸಾಲೆ ಅರಕ್ಕೆ. ಸಾಂಬಾರಿಗೆಲ್ಲ ಕಡಲೆಬೇಳೆ ಎಲ್ಲ ಹಾಕ್ತೀವಿ, ಇದಕ್ಕೆಲ್ಲ ಹಾಕಲ್ಲ. ಇದೇ ಬೇರೆ ಟೈಪ್ ಹುರಿಯೋ ಮಸಾಲೆ. ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ, ಮಾಮೂಲಿ ತೊಗರಿಬೇಳೆ, ಒಂದು 200 ಗ್ರಾಮ್ ತೊಗರಿಬೇಳೆ. ಅದೆಲ್ಲ ಬೇಳೆ ಕಟ್ ಬೇಯ್ಬೇಕಾದ್ರೆ ತೋರಿಸ್ತೀನಿ ಹೇಗೆ ಮಸಾಲೆ ಹುರಿಯೋದು ಮಾತ್ರ ಈಗ ತೋರಿಸ್ಕೊಡ್ತೀನಿ. ಸ್ವಲ್ಪ ರುಚಿಗೆ ಉಪ್ಪು, ಬೆಲ್ಲ, ಸ್ವಲ್ಪ ಹುಣಸೆ ಹುಳಿ, ಟೊಮೆಟೊ ಬೇಕಾದ್ರೆ ಹಾಕೋಬೋದು, ಆಪ್ಷನ್. ಈಗ ಸ್ವಲ್ಪ ಟೊಮೆಟೊ ಬಳಸೋದ್ರಿಂದ ಎಲ್ಲರೂ ಹುಣಸೆ ಹುಳಿ ಅಷ್ಟು ಇಷ್ಟಪಡಲ್ಲ. ಅದಕ್ಕೋಸ್ಕರನೇ ಎರಡೂ ಹಾಕೋಣ. Create an impact on your career with Impact Group of Institutions. Join now for engineering, polytechnic to post-graduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Mathulla. Impact Group of Institutions. ಕೂಟ್
ಪುಡಿ ಎಲ್ಲರೂ ಪುಡಿ ಮಾಡಿ ಇಟ್ಕೋಬೋದು ಸಾಂಬಾರು ಪುಡಿ. ಮಸಾಲೆನ ಪುಡಿ ಮಾಡಲ್ಲ ನಾವು, ಡೈರೆಕ್ಟ್ ರುಬ್ಬಿ ಮಾಡಿದ್ರೇ ಆ ಮಜಾ. ಅದಕ್ಕೆ ರುಬ್ಬಿ ಮಾಡೋ ಥರ ತೋರಿಸ್ಕೊಡ್ತೀವಿ. ಇದಕ್ಕೆ ಸ್ವಲ್ಪ ಮೆಣಸು, ಒಂದು ಅರ್ಧ ಚಮಚ ಮೆಣಸು. ಖಾರ ಬೇಕಾದ್ರೆ ಜಾಸ್ತಿ ಹಾಕೋದು, ಖಾರ ಮೀಡಿಯಮ್ ಬೇಕಾದ್ರೆ ಒಂದು ಅರ್ಧ ಚಮಚ ಮೆಣಸು. ಒಂದು ಚಮಚ ಉದ್ದಿನಬೇಳೆ. ಉದ್ದಿನಬೇಳೆ 1 ಚಮಚ. ನೋಡಿ, ಇವತ್ತು ಒಂದು ಸ್ವಲ್ಪ ಲೈವ್ ಆಗಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ ನಿಮ್ಮ ಹತ್ರ ಟ್ರೈನಿಂಗ್ ತೊಗೊಳೋಣ ಅಂತ. ದೇವರು ಕಲ್ಪಿಸಿದ ಅವಕಾಶ ಇದು ನಿಮಗೆ. ಲೈವ್ ಆಗಿ ನೋಡಿ, ಇವತ್ತು ಬಂದಿಲ್ಲ ಹುಡುಗರು ಅಂತ ಲೇಟ್ ಆಗಿದ್ದಾರೆ. ಸರಿ. ಕೆಂಪು ಬಣ್ಣ ಬಂದು ಚೂರು ಮೆಂತ್ಯ, 1/4 ಚಮಚ ಮೆಂತ್ಯ. ಸ್ವಲ್ಪ ಕೆಂಪು ಬಣ್ಣ ಬಂದು 1/4 ಚಮಚ ಮೆಂತ್ಯ. ಒಂದು 2 ತುಂಡು ಚಕ್ಕೆ. ಚಕ್ಕೆ 2. ಹಂಗ. ಹಾಂ, ಕೂಟು ಪರಿಮಳ ಬರ್ತಾ ಇರ್ಬೋದು. ನೋಡಿ, ಇವಾಗ 2 ಸ್ಪೂನ್ ಧನಿಯಾ. 2 ಸ್ಪೂನ್ ಧನಿಯಾ. ಏನೇ ಹಾಕಿದ ತಕ್ಷಣ ಒಂದು 8ರಿಂದ 10 ಡಬ್ಬಿ ಬಾಡಿಗೆ. ಬಾಡಿಗೆ ಹಾಕಿದ್ರೆ ಒಂದು ಅರ್ಧ ಚಮಚ ಜೀರಿಗೆ, ಕರಿಬೇವು, ಒಣಕೊಬ್ಬರಿ ಎಲ್ಲ. ಒಣಕೊಬ್ಬರಿ ಎಷ್ಟು ಸರ್? ಒಂದು ಸ್ವಲ್ಪ, ಆಮೇಲೆ ಸ್ವಲ್ಪ, ಒಂದು ಇಡೀ ಅಷ್ಟಿದೆ. ಈ ಡಬ್ಬಿ ಬಾಡಿಗೆ ಭಾಳ ಕೇಳ್ತಾರೆ ಸರ್ ಜನ. ಹೌದು, ಎಲ್ಲಿ ಸಿಗುತ್ತೆ ಅಂತ ಸುಮಾರು ಸಲ ಹೇಳಿದೀವಿ ಸೋಡಲ್ಲಿ. ಇದಕ್ಕೆ ಕಾಯಿ ಏನು ಹಾಕಲ್ಲ, ಕೊಬ್ಬರಿನೇ. ಅದಕ್ಕೆ ನೋಡಿ, ಕೂಟ್ ಮಸಾಲೆನೇ ಬೇರೆ. ಹಲವಾರು ಕೂಟ್ಗಳು ನೋಡಿರ್ಬೋದು, ಇದನ್ನು ನೋಡ್ಕೊಳ್ಳಿ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ ಗೊತ್ತಾಗ್ತದೆ. ನಾವೇ ತೋರಿಸಿದ್ವಿ ಎಷ್ಟೊಂದು ಕೂಟುಗಳು, ಹುಳಿ ಕೂಟು ಎಲ್ಲ. ಸೊ ಈ ಎಪಿಸೋಡಲ್ಲಿ ಚೇತನ್ ರಾವ್ ಅವ್ರು ನೀವು ಕೇಳಿದ್ರಿ, ನಮ್ಗೆ ಇವತ್ತು ಸಿಗ್ತಾ ಇದೆ. ಒಂದು ಚಿಟಿಕೆ ಅರಿಶಿನ. ಆಯ್ತು, ಇದಾಯ್ತು. ಇದು ಆರ್ಲಿ, ಚೂರು ಆರ್ಲಿ. ಅಷ್ಟರಲ್ಲಿ ಕೂಟ್ ತರಕಾರಿ ಬೇಳೆ ಎಲ್ಲ ಡೈರೆಕ್ಟ್ ಕುಕ್ಕರ್ ಮಾಡೋದು ತೋರಿಸ್ಕೊಡ್ತೀನಿ, ಸುಲಭ ಆಗಲಿ ಅಂತ. ನಮ್ಮ ಮನೆ ಜನಗಳಿಗೆ ಅನುಕೂಲ ಆಗ್ಬಿಡ್ಲಿ ಅದಕ್ಕೆ. ಆಯ್ತು. ಕೂಟು ಇಷ್ಟು ಸುಲಭವಾಗಿ ಮಾಡಕ್ ಸಾಧ್ಯನಾ ಅನ್ಕೋಬೇಕು. ಅದು ನನ್ನ ಕಣ್ಣೆದುರು ಸಿಗ್ತಾ ಇದೆ ಸರ್ ಇವತ್ತು. ನೋಡಿ, ಎಲ್ಲ ತರಕಾರಿ ಜೊತೆಗೆ ತೊಗರಿ ಬೇಳೆನೂ ಹಾಕೊಂಬಿಡೋದು. ಆಯ್ತಾ? ನೀವೇ ಹೇಳ್ಬಿಡ್ತೀವಿ ಏನಿದೆ ಈ ಥರ. ನಾವು ಪ್ರಪ್ರಥಮ ಕ್ಲಾಸ್ ತಗೋಬೇಕಾದ್ರೆ ಇಷ್ಟು ಈಸಿ ಒಂದು ಕೂಟ್ ಸಿಗುತ್ತೆ ಅನ್ಕೊಂಡಿದ್ದಿಲ್ಲ. ಸುಲಭ ಕೂಟ್ ಮಾಡೋದು ನಮ್ಗೆ ಅನಿಸ್ತು. ಸುಲಭ ಕೂಟ್ ಮಾಡ್ಬೋದಾ ಅನ್ನೋದು ಆಶ್ಚರ್ಯ ಆಗ್ಬೇಕು. ಆಯ್ತಾ? ಇಲ್ಲ ಒಟ್ಟಿಗೆ ಬೇಯಿಸ್ಕೊಂಡ್ಬಿಡೋದ? ಮತ್ತೆ ಸಪ್ರೇಟ್ ಬೇಳೆ ಬೇಯಿಸ್ಕೊಳ್ಳೋದೇ ಇಲ್ಲ. ಸಪ್ರೇಟ್ ಬೇಳೆ ಬೇಯಿಸೋದು, ತರಕಾರಿ ಫ್ರೈ ಮಾಡೋದಲ್ಲ, ಇಲ್ಲವೇ ಇಲ್ಲ. ಡೈರೆಕ್ಟ್ ಚೂಮ್ ಅಂತಾರ ಕೂಟ ಅಂತ ಇದೆ ಸರ್. ಚೂಮ್ ಅಂತಾರ. ಸ್ವಲ್ಪ ಕರಿಬೇವು, ಆಯ್ತಾ? ಸ್ವಲ್ಪ ಹಿಂಗು, ಸ್ವಲ್ಪ 1/4 ಚಮಚ ಅರಿಶಿಣ, 1/4 ಚಮಚ. ಆಯ್ತಾ? ಸ್ವಲ್ಪ ಎಣ್ಣೆ, ಸ್ವಲ್ಪ ಅಂದ್ರೂ ಒಂದು ಸ್ಪೂನ್ ಬಿತ್ತು. ಆಯ್ತಾ? ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಬೇಡ, ಆಮೇಲೆ ಮೇಲೆ ಹಾಕ. ಹೌದೌದು. ಹಾಕ್ತಾರೋ ನಡೆಯುತ್ತೆ, ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ಆಯ್ತಾ? ನಾವು ಹಾಕೋದ ಬೇಡವಾ? ಹಾಕೋಣ ಸ್ವಲ್ಪ ಸ್ವಲ್ಪ ಸರ್. ಆಯ್ತು. ಬೆಲ್ಲ ಇಂಪಾರ್ಟೆಂಟ್. ಒಂದು ಹೋಳು ಬೆಲ್ಲ. ಟೊಮೊಟೊ ಹಚ್ಕೊಂಡ್ರ 3 ಟೊಮೊಟೊ. ನೋಡಿದ್ರ, ಅನುಭವಿಸಿದ್ರ ಈ ಥರ? ಇಲ್ಲ ಸರ್, ಅಯ್ಯೋ ನಾನು ಮಾಡಿ ನೋಡ್ಬಿಡೋದೆ ಈಗ. ನೆಕ್ಸ್ಟ್ ಎಲ್ಲ ರೌಂಡ್ ಮಿಕ್ಸ್ ಮಾಡಿ ತರಕಾರಿ 3 ವಿಜಿಲ್ ಕೂಗಿಸ್ಬಿಟ್ರೆ ರುಬ್ಗ ಬಂದರೆ ಕೂಟ್ ರೆಡಿ. ಕೂಟು ಮೇನ್ ಕೂಟಿ ಇದೆಯಲ್ಲ ಸರ್. 3 ವಿಜಿಲ್ಲ. ಅಷ್ಟರಲ್ಲಿ ಅದು ಕುಕ್ಕರ್ ಕೂಗೋದ್ರಲ್ಲಿ ಇದನ್ನ ರುಬ್ಕೊಂಬಿಡೋಣ. ನೋಡಿ ಸರ್. ಸರ್ ಸರ್, ದಿಢೀರ್ ಕೂಟಿಗೆ ದಿಢೀರ್ ಒರಿಜಿನಲ್ ಕೂಟನ್ ಫ್ಲೇವರ್ ಇದು.
ಸರ್ 3 ವಿಸಲ್ ಆಯ್ತು. ಹೌದು. ಆಮೇಲೆ ಈಗ ನೋಡಿ ಸರ್, ಬರ್ತಾನೆ ನಾಗೇಶ್ವರ್ ಬಂದರು, ಹೋಗ್ಬಿಟ್ಟು ನಾನು ಕಂಗ್ರಾಚುಲೇಷನ್ಸ್ ಹೇಳಿದೆ, ಮಗು ಹುಟ್ಟಿದೆ, ಗಂಡು ಮಗು. ನೋಡಿದ್ರೆ ಇದು ನಾಗೇಶ್ ಅಲ್ಲ, ಅವ್ರ ಅಣ್ಣ, ಅವಳಿ ಜವಳಿ ನಾಗೇಂದ್ರ ಅಂತ. ಸರ್ ನಮಸ್ಕಾರ ಸರ್. ಇದು ಆಯ್ತಾ? 3 ಕರೆಕ್ಟಾಗಿ ಆಗಿದೆ. ಎಲ್ಲ ತರಕಾರಿ ಅದ ಬಂದಿದೆ, ಅದ್ಭುತ, ಸೂಪರ್, ಕರೆಕ್ಟಾಗಿ ಬಂದಿದೆ. ಹೌದೌದು. ಈಗ ಬಾಂಡಿಗೆ ಹಾಕೊಂಬೋಣ ಸರ್ ಈ ಬಾಂಡಿ. ಆಹಾ, ನೋಡಿ ಊಟಕ್ಕೆ ಬೇಕಾದಂಥ ತರಕಾರಿ ಎಲ್ಲ ಹದವಾಗಿ ಬೆಂದಿದೆ. ಉಪ್ಪು ಅವಾಗ ಕಮ್ಮಿ ಹಾಕಿದ್ವು, ಸ್ವಲ್ಪ ಉಪ್ಪು ಹಾಕೋಣ. ಎಷ್ಟು ಬೇಕಷ್ಟು ಉಪ್ಪು. ಇದಾದ ತಕ್ಷಣನೇ ಈಗ ಮಸಾಲೆಗೆ ಸ್ವಲ್ಪ ಹುಣಸೆ ಹುಳಿ, ಒಂದು 2 ಸ್ಪೂನ್ ಹುಣಸೆ ಹುಳಿ. ನೋಡಿ ಹುಳಿ ತಕ್ಷಣ ಹಾಕೋಣ. ಬಾ, ದಿಢೀರ್ ಪಟ್ಟಂತ ಆಗೋಗ್ಬಿಡ್ತಲ್ಲ ಸರ್. ನೋಡಿ ಕುದ್ಬಿಟ್ರೆ ಆಯ್ತು. ಹೌದು. ಕಲರ್ ನೋಡಿ ಸರ್, ಅದ್ಭುತವಾಗಿ ಕೂಟು. ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದೀನಿ ನಾನು. ಮೈ ಮರೆಯುವಂಥ ಕಲರ್, ಬಣ್ಣ ನೋಡಿ ಕೂಟದು. ಕುದಿ ಬರ್ಬೇಕಾ ಸರ್ ಈಗ? ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಈಗ ಹಸಿ ಮಸಾಲೆ ಹೋಗ್ಬೇಕು. ಹೌದು. ಕೂಟ್ಗೆಲ್ಲ ನಾವು ಅವಾಗೆಲ್ಲ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು, ಕೂಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೋನು ಒರಿಜಿನಲ್ ಕೂಟ ಅಲ್ಲ ಸರ್. ಇಷ್ಟೆಲ್ಲ ನೀವು ವೆರೈಟೀಸ್ ಕಲ್ತಿದ್ದೀರಾ. ಅದು ಇದು ಬಂದು ಸಾಂಪ್ರದಾಯಿಕ ಅಡಿಗೆ. ಹೌದು. ಇದನ್ನು ಕಲ್ತು ಬಿಟ್ರಿ. ಇದಕ್ಕೆಲ್ಲ ಗುರು ಇದು ಕಲ್ತೆ ಅದ್ ಬಂದಿದ್ದು. ಹೌದಾ? ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಬೇರೆ ಬರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ತನ ಅಡುಗೆಗಳೆಲ್ಲ ಕಲ್ತ ಮೇಲೆ ಹೊರಗಡೆ ಜಂಪ್ ಆಗಿರೋದು. ನೋಡ್ರಿ, ಫಸ್ಟ್ ಕಲಿಬೇಕಾಗಿದೆ ಇಂಥವೆಲ್ಲ ಸಾಂಪ್ರದಾಯಿಕ ಅಡುಗೆಗಳು. ನೋಡಿ ಮಾತ್ರ ಪರಿಮಳ ನೋಡಿ. ಬರ್ತಿದ್ಯಾ? ಆಪ್ತ ಮಿತ್ರದ ಸೀದಾ ಸರ್ವೇ ಸಾಮಾನ್ಯ ನಾಗವಲ್ಲಿ ನುಗ್ಗುದ್ಲು ಅನ್ನಂಗೆ ಪರಿಮಳ ಬರ್ತಾ ಇರೋದಿಲ್ಲ. ಎಂತ ಎಕ್ಸಾಂಪಲ್ ಕೊಟ್ಬಿಟ್ರಿ. ನೋಡಿ ಸ್ವಲ್ಪ ಲೈಟಾಗಿ ಹಿಂಗೆ ಹಾಕ್ತು. ಊಟ ಮಾಡಿ ನೋಡಿ ಏನು ಹೇಳ್ತೀರಾ. ಮೊನ್ನೆ ಒಂದು ಸುಂದರರಾಜ್ ಅವ್ರ ಎಪಿಸೋಡ್ ಮಾಡಿದ್ವಿ. ಅವತ್ತು ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರದ್ದು ಅನ್ವೇಷಣೆ ಸಿನಿಮಾ ನೋಡಿ ಎದುರಿದ್ದೆ ನಾನು. ಅದ್ಭುತ ಆ್ಯಕ್ಟಿಂಗು. ಈಗ ಬೇರೆ ನೀವು ನಾಗವಲ್ಲಿ ಬೇರೆ ಹೇಳ್ತಾ ಇದ್ದೀರಾ. ಅದು ಒಂದು ಭಯ ಪಡೋವಂಥ ಸಿನಿಮಾನೇ. ಸೊ ಉಪ್ಪು ನೋಡಿಕೊಂಡು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕೊಳ್ಳೋದು. ಈಗ ನೋಡಿ ಸರ್, ನಮ್ಮ ಕಡೆಗೆ ಬರ್ತದೆ ಪರಿಮಳ. ಕರಿಬೇವು, ಸ್ವಲ್ಪ ಕರಿಬೇವಾ ಅಷ್ಟೇ, ಚೆನ್ನಾಗಿ ಕುದಿಬೇಕು. ಸರ್ ಇಲ್ಲಿ ನಿಮ್ಮದು ಕ್ಯಾಟ್ರಿಂಗಿಂದ ಹಾಲ್ ಇದೆಯಲ್ಲ, ಕಿಚನ್ ದೊಡ್ಡದಾಗಿದೆ, ಎಲ್ಲ ಮೂಲೆಯಲ್ಲಿ ಬರ್ತಾ ಇದೆ ಪರಿಮಳ. ಏನು ಸರ್? ಹೌದು ಸರ್. ಯಾಕಂದರೆ ಪರಿಮಳ ನ್ಯಾಚುರಲಿಟಿ ಅಡುಗೆಯಲ್ಲಿ ಬಂದೇ ಬರುತ್ತೆ. ಯಾಕಂದರೆ ಇವೆಲ್ಲ ಬೇಳ್ದಂಗೆ ಬೇಸಿಕ್ ಅಡುಗೆಗಳು ಇವೆಲ್ಲ. ಹೌದು. ನಮ್ಮ ಇದರಲ್ಲಿ ಇವೆಲ್ಲ ಗೊತ್ತೇ ಇರಲಿ. ನೀವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ದಾಗ ಏನಾಗ್ಬಿಡುತ್ತೆ, ಅದು ಎಳ್ಕೊಂಬಿಡುತ್ತೆ ಎಲ್ಲ ಮಸಾಲೆ ಆಗಲಿ ಅರೋಮನೆಲ್ಲ ಅದು ಎಳೆದ್ಬಿಡುತ್ತೆ. ಇದು ಎಳೆಯಕ್ಕೆ ಬಿಡೋದು, ಏನೂ ಹಾಕೇ ಇಲ್ವಲ್ಲ, ಅರೋಮನ ಬಿಡ್ತಾ ಹೋಗುತ್ತೆ ಕುದ್ದಷ್ಟು. ಅದಕ್ಕೆ ಅವತ್ತು ಹೇಳಿದ್ದು ಸಾವಿರ ಕುದಿ ಅಂತ. ಕುದಿತಾ ಘಮ. ನಾನು ಹೇಳ್ದಂಗೆ ಪುಡಿ ಹುರಿದು ಈ ಪುಡಿ ಕುದೀತಾ ಇರಲಿ, ಮನೇಲಿ ಘಮ ಹರಳಿಲ್ಲ ಅಂದ್ರೆ ನನಗೆ ಕೆಲಸ ಬಿಟ್ಬಿಡ್ತೀನಿ. ಹೌದಾ? ಚಾಲೆಂಜಾ? ಹಾಕ್ಲೇಬೇಕಾಯ್ತು ನೋಡಿ ಸರ್. ಯಾಕಂದ್ರೆ ಲೈವ್ ಆಗಿ ಧೈರ್ಯ ನನಗೆ. ಈ ಬೇರೆ ನಾವೆಲ್ಲ ನುಗ್ಗೆಕಾಯಿ ಸಾಂಬಾರವೆಲ್ಲ ಏನು ಇಷ್ಟಪಡಲ್ಲ. ತರಕಾರಿ ಹುಳಿ ಕೂಟು ಅದೇ ನಮ್ಮ ಪ್ರಾಣ. ಪ್ರಾಮಾಣಿಕವಾಗಿ ಮಾಡಬೇಕು, ನಾನು ಮಾಡ್ದಂಗೆನೆ. ಹೆಂಗ ಮಾಡ್ಬಿಟ್ಟು ಉಳ್ಳಿಲ್ಲ ಅಂತ ಹೇಳಂಗಿಲ್ಲ ಸರ್. ಘಮ ಬಂದ್ರೇನೆ ಊಟ. ಹೌದು. ಅವಾಗ ಹಸುವಾಗುತ್ತೆ ಇನ್ನೂ ಜಾಸ್ತಿ ಅಲ್ವಾ? ಸರ್ ಇವಾಗ ಕುದ್ಬಿಟ್ಟಿದೆ. ಕುದೀತು, ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ, ತುಪ್ಪ ಬೇಕಾ ತುಪ್ಪನೂ ಹಾಕೋಬೋದು. ಆಯ್ತು ಸರ್. ಒಗ್ಗರಣೆಗೆ ಮುಕ್ಕಾಲು ಚಮಚ ಸಾಕು. ಸಾಕು ಸಿಡಿತಿದ್ದಂಗೆ 4 ಕಾಳು ಜೀರಿಗೆ ಒಂದೇ ಒಂದು ಬಾಡಿಗೆ. ನೋಡಿ, ಬ್ಯಾಡಿಗೆ ಹಾಕಿದ ತಕ್ಷಣ ಬಣ್ಣ ಹೆಂಗಿರುತ್ತೆ. ಹೌದು, ಅಬ್ಸರ್ವ್ ಮಾಡ್ಬೋದನ್ನ. ಎಣ್ಣೆ ಕಲರ್ ಅದ ಕೆಂಪಾಯ್ತು ನೋಡಿ, ಅದಕ್ಕೆ ಒರಿಜಿನಲ್ಲು ಡಬ್ಬಿ ಬ್ಯಾಡಿಗೆ ಅನ್ನೋದು. ಹೇಳಿ, ಬ್ಯಾಡಿಗೆ ಏನಕ್ಕೆ ಈ ಕಲರ್ ಅನ್ನೋದು ಇದಕ್ಕೆ ಸ್ವಲ್ಪ ಹಿಂಗೆ.
ಸರ್ ಒಗ್ಗರಣೆ ಬಿತ್ತು ನೋಡಿ. ಒಂಬಣ್ಣ ನೋಡಿ. ನಮ್ಮ ಕೂಟು, ತರಕಾರಿ ಕೂಟು, ತರಕಾರಿ ಹುಳಿ, ನಮ್ಮ ಮದುವೆ ಮನೆಯದು ಬ್ರಾಹ್ಮಣ ಶೈಲಿ ಎಲ್ಲ ಪರಿಮಳ ಬರ್ತಾ ಇದೆ. ಸರ್ ನೋಡಿ ಸರ್. ಸೂಪರ್. ಅನ್ನನ ಮೆತ್ತು ಮಾಡಿಸೇನೆ. ಹೌದಾ? ಹುಳಿ ಚೆನ್ನಾಗಿ ಕೂಟು ಇಟ್ಕೋಬೇಕಲ್ಲ ಅಂತ. ಅಬ್ಬಾ ಉಪ್ಪ ಇರಬೇಕಲ್ಲ. ಹಸು ಇರಬೇಕು ನಮಗೆ. ಹಸು ನಂದಿನಿ. ಕೂಟು ತಿಂದೀನಿ ಅಂತೀನಿ ಆಮೇಲೆ. ತರಕಾರಿ ಸಮೇತ ಬಡಿಸೋ ಯಜಮಾನ್ರಿಗೆ. ಅಲ್ಲೇ ಆ ಬಣ್ಣಕ್ಕೆ ತಕ್ಕಂತಹ ಪರಿಮಳ ಇದೆ ನೋಡಿ. ಅದ್ರ ತಕ್ಕಂತ ನೋಡಿ ತರಕಾರಿಗಳು ಕೂಟು, ಇದು ತರಕಾರಿಗಳು ತುಂಬಿ ತುಳುಕ್ತಾ ಇದೆ. ನೋಡಿ ಸರ್. ಈಗ ಹಂಗೆ ದಬ್ಬಾಕ್ಬಿಟ್ರು ಸರ್, ಫುಲ್ ಮಾಡಿದ್ದುಣ್ಣು ಮಾರಾಯ ಅಂತ. ನೋಡಿ ಈ ಬಡಿಸ್ತಿದ್ದಾಗ ಈ ತರ ಆರಾಮಾಗಿ ಬರ್ತಿದ್ರೆ ತಿನ್ನಕ್ಕೆ ಎಷ್ಟು ಖುಷಿ ಆಗುತ್ತೆ. ಎಲ್ಲ ಫುಲ್ ಮನೆ ತುಂಬಾ ಹರಡಬೇಕು ಪರಿಮಳ, ಇಲ್ಲಾಂದ್ರೆ ಕೆಲಸನೇ ಬಿಟ್ಬಿಡ್ತೀನಿ ಅಂದ್ರೆ. ಗೊತ್ತಾ, ಇದನ್ನ ನಮ್ಮ ತಂದೆ ಹತ್ರ ಚಾಲೆಂಜ್ ಮಾಡಿದ್ರು. ಒಬ್ರು ಮನೇಲಿ ಕೂಟು, ನಮ್ಮ ಪಕ್ಕ ಕೂಟು ಅಂತ ಹಂಗೆ ಮಾಡಿ ತೋರಿಸಿದ್ರು. ಅವ್ರು ಹೇಳ್ಕೊಟ್ಟಿದ್ದು ಪಕ್ಕಾ ಕೂಟು. ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ ಇನ್ನೂ ಸ್ಟಾರ್ಟಿಂಗೇ ಹೇಳ್ಬಿಟ್ರು ಇದನ್ನೇ ಮಾಡ್ಬೇಕು ನಾವು ಇವತ್ತು. ಎಷ್ಟು ಬಿಸಿ ಇದೆ ಅಂದರೆ ಆಹಾ ಬಿಟ್ಟರೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಈಗ. ಆಮೇಲೆ ಬೇಸಿಗೆ ಕಾಲ ಬೇರೆ ಏನು ಸರ್, ಈ ಟೈಮಲ್ಲಿ ಫುಲ್ ಎಲ್ಲ ಕಾದ್ಬಿಟ್ಟಿರ್ತದೆ. ಯಾಕೆ ಸೈಡಿಂದ ಒಂದು ತುತ್ತು ಕಲಿಸ್ಬಿಟ್ಟು ಹೊಡೆದ್ಬಿಡೋದೆ ಜಮಾಯಿಸ್ಬಿಡೋದೆ. ಏನು ಬಿಡ್ರಿ ಬಾಬಾ ನೀವು ಹೇಳಿದ್ದೇನೈತಲ್ಲ ಅದೇ ಇಲ್ಲಿ. ಖಾರ ಇಲ್ಲ, ಏನೆಲ್ಲ ಪರ್ಫೆಕ್ಟ್ ಆಗಿದೆ ಕೂಟು. ಹಬ್ಬ ಆ ತುಪ್ಪದೊಟ್ಟಿಗೆ ಅನ್ನ, ಮೆತ್ತನನ್ನ ಬೇರೆ. ಈ ತರ ಊಟ ಮಾಡಿದ್ರೆ ಯಾವ ಅಸಿಡಿಟಿ ಆಗುತ್ತೆ. ನೋಡಿ, ಇಂಥ ಜಾಣರೊಟ್ಟಿಗೆ ನಾವು ಒಡನಾಟ ಬೆಳೆಸ್ಬಿಟ್ಟಿದ್ದೀವಿ. ಜಾಣರ ಅಡುಗೆ, ಖಂಡಿತ ಜಾಣರೇ ಕೈ ರುಚಿ ಇವತ್ತು. ನಾವು ಇದನ್ನ ತಿಂದು ನಾವು ಸ್ವಲ್ಪ ಜಾಣ ಆಗೋಣ. ಒಳ್ಳೆ ಅಡುಗೆ ತಿಂದರೆ ಅದೇ ಥರ ನಾವು ಜಾಣರಾಗ್ತೀವಂತೆ. ಸಾತ್ವಿಕ ಅಡುಗೆ ತಿನ್ನಬೇಕು. ನೋಡಿ ಸರ್, ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಲ್ಲ, ಏನಿಲ್ಲ ನೋಡಿ ಹೆಂಗೆ ಸಿಕ್ಕಿದೆ ಇವತ್ತು ನಮಗೆ. ಆಹಾ ಅದ್ಭುತ ಸರ್. ಮತ್ತೆ ಸರ್ ಆಹಾ ಬಣ್ಣ ಬಂತಲ್ಲ ಸರ್ ನಿಮ್ಮ ಡಬ್ಬಿ ಬಾಡಿಗೆದು. ನೋಡಿ ನೀವು ಮಾಡ್ಕೊಂಡು ನಮಗೆ ಹೇಳಿ. ನೋಡಿ ಸರ್, ಯಾರು 5-5 ಸೋಟ್ 6-6 ಸೋಟ್ ಹುಳಿ ತಿಂದಿರೋದು ನೋಡಿದ್ದೀರಾ? ಇಲ್ಲ ನೋಡಿ, ಇನ್ನೂ ಹಾಕಿ ಅನ್ನೋ ಮಟ್ಟಿಗಿದೆ ಹುಳಿ. ಹೌದು, ಎಲ್ಲ ಪರ್ಫೆಕ್ಟ್ ಆಗಿದೆ. ಮೇನ್ ಇದೆ ಸರ್. ನೋಡಿ ಈ ಮೆಣಸಿನ್ಕಾಯಿ ಇದೆಯಲ್ಲ, ಇನ್ನು ಹಿಂಡ್ಕೋಬೇಕು ಹಿಂಗೆ ಈ ಖಾರ. ಹೌದಾ? ನೋಡಿ ಮೆಣಸಿನ್ಕಾಯಿ ಹಿಂಡ್ಕೋಬೇಕಂತೆ. ಇದು ಆರಾಮೇ ಬೇರೆ ಫ್ಲೇವರ್ ಬರುತ್ತೆ. ನೋಡ್ರಿ ಎಲ್ಲಿ ತಿನ್ನೋದ್ರಲ್ಲೂ ಟಿಪ್ಸ್ ನಮಗೆ. ಅಡುಗೆ ಮಾತ್ರ ಅಲ್ಲ, ಊಟ ಹೆಂಗೆ ಮಾಡ್ಬೇಕನ್ನೋದು ಟಿಪ್ಸ್ ಸಿಗ್ತಾನೆ ಇರ್ತದೆ ಅವಾಗ. ಸರ್, ಮುಂದಿನ ಸಂಚಿಕೆ ಮತ್ತೆ ಸಿಗೋಣ, ಮುಗಿಸ್ಬಿಡೋಣ. ನೀವು ಮಾಡ್ಕೊಂಡು ನಮ್ಗೆ ಹೇಳಿ. ಸರ್ವೇ ಜನ ಸುಖಿನೋ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಯಾಗಿರಿ. ಎಸ್, ಮತ್ತೆ ಸಿಗ್ತೀವಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.